ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ರೋಮಪತ್ರಿಕೆ ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 9 9ನೇ ಅಧ್ಯಾಯ. ರೋಮಪತ್ರಿಕೆ 9ನೇ ಅಧ್ಯಾಯದಲ್ಲಿ ದೇವರ ಸಾರ್ವಭೌಮತ್ವದ 20 ಸತ್ಯಾಂಶಗಳನ್ನು ನಾವು ನೋಡಿಕೊಡಬಹುದು. 20 ಫ್ಯಾಕ್ಟ್ಸ್ ಅಬೌಟ್ ದ ಸಾವರ್ನಿಟಿ ಆಫ್ ಗಾಡ್. ದೇವರು ಸಾರ್ವಭೌಮನು, ದೇವರು ಸರ್ವಶಕ್ತನು, ಸರ್ವಜ್ಞಾನಿ, ಸರ್ವವ್ಯಾಪಿ. ಹಾಗಿರುವಾಗ ಅದೇ ಸಂದರ್ಭದಲ್ಲಿ ದೇವರ ಸಾರ್ವಭೌಮತ್ವ ಬಹಳ ಮಹತ್ವಪೂರ್ಣವಾದದ್ದು. ಒಂದು ಸರಿ ಬಂಗಾರಪೇಟೆ ಟ್ರೈನ್ನಲ್ಲಿ ನಾನು ನನ್ನ ಆತ್ಮಿಕ ನಾಯಕರು ಪ್ರಯಾಣ ಮಾಡ್ತಾ ಇದ್ದಂಥ ವೇಳೆಯಲ್ಲಿ ಒಂದು ವಿಷಯ ಅವರು ಹೇಳಿದರು. ಅದೇನೆಂದರೆ, ದೇವರ ಸಾರ್ವಭೌಮತ್ವವನ್ನು ನಾನು ನಂಬುತ್ತಿದ್ದರೆ ಒಂದು ವೇಳೆ ಬಹಳಷ್ಟು ಗಲಿಬಿಲಿಗೆ ಒಳಗಾಗ್ಬಿಡ್ತಿದ್ದೆ. ಆದರೆ ದೇವರ ಸಾರ್ವಭೌಮತ್ವವನ್ನು ನಂಬಿದ್ದರಿಂದ ಒಂದು ಸ್ಥಿರತೆ, ಸ್ಪಷ್ಟತೆ ಮತ್ತು ಒಂದು ಗಮ್ಯ, ಒಂದು ಗುರಿ ಅಥವಾ ಒಂದು ಕೇಂದ್ರ ಬಿಂದು ಇರುವಂಥದ್ದನ್ನು ಅನುಭವಿಸುವಂಥದ್ದು ದೇವರ ಸಾರ್ವಭೌಮತ್ವದಿಂದಲೇ. ಆದ್ದರಿಂದ ದೇವರ ಸಾರ್ವಭೌಮತ್ವದ 20 ಸತ್ಯಾಂಶಗಳನ್ನು ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. ದೇವರು ನಮಗೆ ಸಹಾಯ ಮಾಡಲಿ. ಪವಿತ್ರಾತ್ಮನು ಈ ಗ್ರಂಥವನ್ನು ಬರೆದಿರೋದರಿಂದ ಆತನೇ ನನಗೆ ಸಹಾಯವನ್ನು ನೀಡಲಿ. 9ನೇ ಅಧ್ಯಾಯ 1ನೇ ವಚನ, ರೋಮಪತ್ರಿಕೆ ರೋಮನ್ಸ್ ಚಾಪ್ಟರ್ 9 ವರ್ಸ್ 1. ಅದರಲ್ಲಿ, ನಾನು ಕ್ರಿಸ್ತನಲ್ಲಿ ಸತ್ಯವನ್ನು ಮಾತನಾಡುತ್ತೇನೆ. ಹಾಗಾದರೆ ದೇವರ ಸಾರ್ವಭೌಮತ್ವದಲ್ಲಿ ಸತ್ಯವು ಬಹಳಷ್ಟು ಪ್ರಾಮುಖ್ಯವಾದದ್ದು. ಸತ್ಯವು ಅಂದರೆ ಸುಳ್ಳಾಡದೆ ಸತ್ಯ. ಅದರಲ್ಲಿ ದೇವರ ಸಾರ್ವಭೌಮತ್ವ ಸತ್ಯದಿಂದ ಅದು ಅಸ್ಥಿವಾರವಾಗಿ ಕಾರ್ಯಗತ. ಎರಡನೇದಾಗಿ ಅದೇ 1ನೇ ವಚನ, ರೋಮ 9 1ನೇ ವಚನದಲ್ಲಿ, ನನ್ನ ಮನಸ್ಸಾಕ್ಷಿ ಎಂಬುದಾಗಿ ಹೇಳಿಬಿಟ್ಟು, ನನ್ನ ಮನಸ್ಸಾಕ್ಷಿಯು ಪವಿತ್ರಾತ್ಮನಲ್ಲಿ ಖಚಿತಪಡಿಸ್ತದೆ. ಹಾಗಾದರೆ ದೇವರ ಸಾರ್ವಭೌಮತ್ವದಲ್ಲಿ ನಮ್ಮ ಮನಸ್ಸಾಕ್ಷಿ, ದೇವರ ಆತ್ಮ, ಇವು ಒಟ್ಟಾಗಿ ಕಾರ್ಯ ಮಾಡುವಂಥದ್ದಾಗಿದೆ. ಅದು ಹೇಗೆ ಒಂದು ವೇಳೆ ಅದನ್ನು ಕೆಲವು ಸಾರಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಮನುಷ್ಯನ ಪಾರ್ಟು, ಮನುಷ್ಯನ ಭಾಗ ಮತ್ತು ದೇವರ ಭಾಗ ದೇವರ ಸಾರ್ವಭೌಮತ್ವದಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ. 3ನೇದಾಗಿ ನೋಡುವಾಗ 2ನೇ ವಚನ, ನನ್ನ ಹೃದಯದಲ್ಲಿ ಎಡೆಬಿಡದೆ ವೇದನೆ ಮಹಾ ದುಃಖ ಅಂತ ಹೇಳುವಾಗ, ದೇವರ ಸಾರ್ವಭೌಮತ್ವದಲ್ಲಿ ಈ ದುಃಖ ಅಥವಾ ವೇದನೆ ಅದನ್ನು ದೇವರು ಉಪಯೋಗ ಮಾಡ್ತಾರೆ. ಹೌದು, ಕೆಲವು ವರ್ಷಗಳ ಹಿಂದೆ ಒಬ್ಬ ಮಹಾ ದೇವರ ಪಂಡಿತರು, ಭಕ್ತರು ಆದಂಥ ಒಬ್ಬ ವ್ಯಕ್ತಿ ಒಂದು ಮಾತು ಹೇಳಿದ್ರು. ಅದೇನೆಂದರೆ, ನೋವು ಕೂಡ ದೇವರ ಒಂದು ಕೊಡುಗೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಅವರು ಅಪಘಾತಕ್ಕೆ ಈಡಾದಾಗ ವೈದ್ಯರು ಅವ್ರನ್ನ ಬಹಳಷ್ಟು ಒತ್ತಿ ದೇಹದ ಅಂಗಗಳು ಎಲ್ಲ ಸರಿ ಇದೆಯಾ ಅಂತ ನೋಡುವಾಗ ನೋವಿದೆಯಾ ಅಂತ ಹೇಳಿದ್ರಂತೆ. ಆದ ಕಾರಣ ಹೌದು, ಆ ನೋವು ಕೂಡ ದೇವರ ಒಂದು ಕೊಡುಗೆ. ಆದರೆ ನೋವನ್ನು ಮರೆಯುವಂಥದ್ದು ಕೂಡ ದೇವರ ಮತ್ತೊಂದು ಕೊಡುಗೆ ಅಂತ ಹೇಳ್ಬೋದು. ಈ ಎರಡೂ ಕೂಡ ದೇವರ ಸಾರ್ವಭೌಮತ್ವಕ್ಕೆ ಒಳಪಟ್ಟಿರುವಂಥದ್ದು. 4ನೇದಾಗಿ
ರೋಮ 9ನೇ ಅಧ್ಯಾಯದಲ್ಲಿ ದೇವರ ಸಾರ್ವಭೌಮತ್ವದ 20 ಸತ್ಯಾಂಶಗಳನ್ನು ನಾವು ನೋಡ್ಕೊಳ್ತಿದ್ದೇವೆ. ಅದರಲ್ಲಿ 3 ನೋಡಿದ್ದಾಯಿತು. ಈಗ 4ನೇದಾಗಿ ನೋಡುವಾಗ 3ನೇ ವಚನದಲ್ಲಿ ಸ್ವತಂತ್ರ ಚಿತ್ತದ ಬಗ್ಗೆ ನಾವು ನೋಡ್ತೇವೆ ರೀ. 3ನೇ ವಚನ ರೋಮ 9:3 ಸ್ವತಂತ್ರ ಚಿತ್ತ ಅಂತ ಹೇಳುವಾಗ ದೇವರು ನಮ್ಮದೇ ಆದಂಥ ಒಂದು ಚಿತ್ತವನ್ನು, ನನ್ನ ಇಷ್ಟ, ನನ್ನ ಚಿತ್ತ ಎಂಬುದನ್ನು ದೇವರು ಕೊಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. ಆದ ಕಾರಣ ಇಲ್ಲಿ ಪೌಲನು ಒಂದು ಬಹಳ ಆಶ್ಚರ್ಯವಾದಂಥ ಒಂದು ಮಾತನ್ನು 3ನೇ ವಚನದಲ್ಲಿ ಶಾರೀರಿಕ ರೀತಿಯಲ್ಲಿ ತನ್ನ ಸ್ವಜನರಿಗಾಗಿ ಕ್ರಿಸ್ತನಿಂದ ದೂರ ಹೋಗಿ ಶಾಪಗ್ರಸ್ತನಾಗಲಿಕ್ಕೂ ಸಿದ್ಧ ಅಂದರೆ ಆ ರೀತಿಯಾಗಿ ಅಷ್ಟರ ಮಟ್ಟಿಗೆ ನಾನು ಅಷ್ಟು ತವಕ ಇದೆ, ಅಷ್ಟು ಭಾರ ಇದೆ ನನ್ನ ಜನರಿಗಾಗಿ ಅನ್ನುವಂಥದ್ದನ್ನು ವ್ಯಕ್ತಪಡಿಸ್ತಾನೆ. ಒಟ್ಟು ಇದರಲ್ಲಿ ತನ್ನ ಸ್ವತಂತ್ರ ಚಿತ್ತವನ್ನು ಧಾರಾಳವಾಗಿ ಬಳಸುವಂಥ ಪೌಲನನ್ನು ನಾವು ನೋಡ್ತೇವೆ ರೀ. ಪಾಲ್ ಯೂಸಸ್ ದ ಫ್ರೀ ವಿಲ್ ಎಕ್ಸ್ಟೆನ್ಸಿವ್ಲಿ ಇನ್ ವರ್ಸ್ 3 of chapter 9 of Romans. 5ನೇದಾಗಿ ಪುತ್ರತ್ವ, ಸನ್ಶಿಪ್. ಹೌದು, 4ನೇ ವಚನ ರೋಮ 9ನೇ ಅಧ್ಯಾಯದಲ್ಲಿ ದೇವರ ಸಾರ್ವಭೌಮತ್ವದ ವಿಷಯದಲ್ಲಿ ಪುತ್ರತ್ವವನ್ನು ನಾವು ದೃಷ್ಟಿಸತಕ್ಕದ್ದು. ದೇವರ ಸಾರ್ವಭೌಮತ್ವದಲ್ಲಿ ದೇವರು ನಮ್ಮನ್ನು ಪುತ್ರರನ್ನಾಗಿ, ಜನರನ್ನು ತನ್ನ ಪುತ್ರರನ್ನಾಗಿ ಮಾಡಿಕೊಂಡುವಂಥದ್ದು. ಅದು ದೇವರ ಸಾರ್ವಭೌಮತ್ವಕ್ಕೆ ಒಳಪಟ್ಟಂಥ ಒಂದು ವಿಷಯ. ಅದೇ ರೀತಿಯಾಗಿ ಪುತ್ರತ್ವ ಅಷ್ಟೇ ಅಲ್ಲ, ಮಹಿಮೆ ಅಂದರೆ ಏನಂತ ಹೇಳ್ಬಿಟ್ಟು ನೋಡುವಾಗ ಈ ಮಹಿಮೆ ಅನ್ನುವಂಥ ಪದ 9ನೇ ಅಧ್ಯಾಯ 4ನೇ ವಚನ ರೋಮ ಪತ್ರಿಕೆ ಮತ್ತು ಅದೇ ರೀತಿಯಾಗಿ ಮುಂದೆ ನಾವು ನೋಡುವಾಗ ಇನ್ನೊಂದು ಕಡೆ ಕೂಡ ಈ ಮಹಿಮೆ ಅನ್ನುವಂಥ ಪದ ಬರ್ತದೆ. ಅದು 23ನೇ ವಚನದಲ್ಲಿ ಮಹಿಮೆ ಎಂಬಂಥ ಅಥವಾ ಮಹಿಮೆಯ ಐಶ್ವರ್ಯ ಎಂಬಂಥ ಪದವು 2-3 ಸರಿ ಈ ಮಹಿಮೆ ಅನ್ನುವಂಥ ಪದ ಈ ರೋಮ 9ರಲ್ಲಿ ಬರ್ತದೆ. ಹಾಗಾದರೆ ದೇವರ ಒಂದು ಸ್ವಭಾವ ಅದು ಕೂಡ, ಅದರಲ್ಲಿ ಕೂಡ ದೇವರ ಸಾರ್ವಭೌಮತ್ವವನ್ನು ಕಾಣತಕ್ಕದ್ದು. 7ನೇದಾಗಿ ಒಡಂಬಡಿಕೆಗಳು. ಇದು ಇಸ್ರಾಯೇಲರಿಗೆ ಕೊಡಲಾಗಿತ್ತು ಒಡಂಬಡಿಕೆ, ಆದರೆ ಅದರಲ್ಲಿ ಕೂಡ ದೇವರ ಸಾರ್ವಭೌಮತ್ವ ಯಾವ ರೀತಿಯಾಗಿ ಇಸ್ರಾಯೇಲರಿಗೆ ಪುತ್ರತ್ವವನ್ನು, ಮಹಿಮೆಯನ್ನು, ಒಡಂಬಡಿಕೆಗಳನ್ನು ದೇವರು ಕೊಟ್ಟು ಅವರನ್ನು ನಡೆಸಿದಂಥ ದೇವರ ಸಾರ್ವಭೌಮತ್ವವನ್ನು ನಾವು ನೋಡಬಹುದು. ಒಡಂಬಡಿಕೆಗಳಂತ ಹೇಳಿಬಿಟ್ಟು ಆನಂತರ ಧರ್ಮಶಾಸ್ತ್ರ ಅಂತ ಹೇಳಿಬಿಟ್ಟು ನಾವು ನೋಡ್ತಿದ್ದೀವಿ. ದೇವರ ಸಾರ್ವಭೌಮತ್ವದ ಆದಿಕಾಂಡದಿಂದ ಪ್ರಕಟಣೆವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ಅಥವಾ ಪುಸ್ತಕದಲ್ಲಿ ಧರ್ಮಶಾಸ್ತ್ರದ ಭಾಳ ಮುಖ್ಯವಾದಂಥ ಒಂದು ಪಾತ್ರೆಯನ್ನು ವಹಿಸ್ತದೆ. ಆ ಧರ್ಮಶಾಸ್ತ್ರದಲ್ಲಿ ದೇವರ ಸಾರ್ವಭೌಮತ್ವವನ್ನು ನೋಡಿಕೊಳ್ಬೋದು. ದೇವರು ಯಾವ ರೀತಿಯಾಗಿ ಧರ್ಮಶಾಸ್ತ್ರವನ್ನು ಮೋಶೆ ಮುಖಾಂತರವಾಗಿ ತನ್ನ ಜನರಿಗೆ ಕೊಟ್ಟು ಆ ಮೂಲಕವಾಗಿ ಅವರಿಗೆ ಏನು ಕಲಿಸಬೇಕು, ಅದಾದ ನಂತರ ಧರ್ಮಶಾಸ್ತ್ರಕ್ಕೆಲ್ಲ ಕೃಪೆಗೆ ಅಂಥೇಳ್ಬಿಟ್ಟು ರೋಮ 6:14ರಲ್ಲಿ ಹೇಳುವಂಥದ್ದು ಕೂಡ ದೇವರ ಸಾರ್ವಭೌಮತ್ವಕ್ಕೆ ಒಳಪಟ್ಟಂಥದ್ದು. ದೇವಾಲಯ 9ನೇದಾಗಿ ದೇವರ ಸಾರ್ವಭೌಮತ್ವಕ್ಕೆ ಸಂಬಂಧಿಸಿದ 9ನೇ ವಿಷಯ ಏನಂದರೆ ದೇವಾಲಯ, ದ ಟೆಂಪಲ್, ಮಿನಿಸ್ಟ್ರಿ ಇನ್ ದ ಟೆಂಪಲ್. ಆಲಯದಲ್ಲಿ ದೇವರ ಸೇವೆಯನ್ನು ನೋಡಿಕೊಳ್ಳುವಾಗ ಇಲ್ಲಿ ಕೂಡ ದೇವರ ಸಾರ್ವಭೌಮತ್ವವನ್ನು ನಾವು ನೋಡ್ತೀವಿ. ಮೊದಲನೇ ಒಂದು ಆಲಯ ಕಟ್ಟಲಾಗಿತ್ತು, ಸೊಲೊಮೋನ ಕಟ್ಟಿದ್ದು. ಅದಾದ ನಂತರ ಯೆರುಬ್ಬಾಬೆಲನು ಬಂದು ಆಲಯವನ್ನು ಕಟ್ಟಿದ್ದು. ಯಾಕಂದರೆ ಅವರು 70 ವರ್ಷಗಳು ಸೆರೆಯಾಳುಗಳಾಗಿ ಬಾಬೇಲಿಗೆ ಒಯ್ದ ನಂತರ ದೇವರು ಸಾರ್ವಭೌಮನಾಗಿ ಆ ಬಾಬೇಲಿನ ಅರಸನನ್ನೇ ಆನಂತರ ಪಾರಸಿ ರಾಜನನ್ನು ಕೂಡ ಆಲಯ ಕಟ್ಟುವಂತೆ ಪ್ರೇರೇಪಿಸಿ
ಆಲಯಕ್ಕೆ ಬೇಕಾದಂಥ ಎಲ್ಲವನ್ನು ಒದಗಿಸಿಕೊಡುವಂತೆ ನಡೆಸಿ, ಇವೆಲ್ಲ ಏನು ದೇವರ ಸಾರ್ವಭೌಮತ್ವ. ಮತ್ತೀಗ ಅನಂತರ ಹೆರೋದನು ಆ ಒಂದು ಯೆರುಬ್ಬಾಬೆಲನ ಆಲಯವನ್ನು ಇನ್ನೂ ಅದನ್ನು ಪ್ರಗತಿಸಿ, ಅದನ್ನು ಉದ್ಧಾರಗೊಳಿಸಿ, ಅದನ್ನು ನವೀಕರಿಸಿ ಹೆರೋದನು ಸಹಾಯ ಮಾಡಿದಂದರೂ ಅಲ್ಲಿ ಕೂಡ ದೇವರ ಸಾರ್ವಭೌಮತ್ವ. ಈಗ 3ನೇ ಆಲಯ ಬರಲಿಕ್ಕಿದೆ, ಅದರಲ್ಲಿ ನೋಡುವಾಗ ದೇವರ ಸಾರ್ವಭೌಮತ್ವ ಅಪಾರವಾದದ್ದಾಗಿದೆ. 10ನೇದಾಗಿ ವಾಗ್ದಾನಗಳು. ರೋಮ 9:4ನೇ ವಚನದಲ್ಲಿ ವಾಗ್ದಾನಗಳನ್ನು ನೋಡ್ತೀವಿ. ದೇವರ ವಾಗ್ದಾನಗಳು, ದೇವರ ವಾಗ್ದಾನಗಳು ಒಂದೊಂದಾಗಿ ನೋಡುವಾಗ ಅಲ್ಲಿ ಕೂಡ ದೇವರ ಸಾರ್ವಭೌಮತ್ವ. ಚಿಕ್ಕ ವಾಗ್ದಾನ ತಕ್ಕೊಂಡ್ರು, ದೊಡ್ಡ ವಾಗ್ದಾನ ತೆಗೆದುಕೊಂಡ್ರು, ಇವೆಲ್ಲವುಗಳಲ್ಲಿ ದೇವರ ಸಾರ್ವಭೌಮತ್ವವನ್ನು ನಾವು ನೋಡಬಹುದು. ಹೌದು, ವಾಗ್ದಾನ, ಅಬ್ರಹಾಮನಿಗೆ ಆದಿಕಾಂಡ 12 ವಾಗ್ದಾನ ಮಾಡಿದ ದೇವರ ಸಾರ್ವಭೌಮತ್ವ. ಅನೇಕ ಪ್ರವಾದಿಗಳ ಮುಖಾಂತರವಾಗಿ ಕ್ರಿಸ್ತನು ಬರುವಿಕೆ, ಅದು ದೇವರ ಸಾರ್ವಭೌಮತ್ವ ಅಲ್ಲಿ ಕೂಡ ನೋಡ್ತೀವಿ. ಯೇಸು ಕ್ರಿಸ್ತನ ಮೊದಲನೇ ಬಾರಿ ಬಂದದ್ದಾಯ್ತು, ಈಗ 2ನೇ ಸಾರಿ ಬರುವಂಥದ್ದು, ಅದು ಕೂಡ ಅಲ್ಲಿ ಕೂಡ ದೇವರ ಸಾರ್ವಭೌಮತ್ವ. ಈಗೋ ಬೇಗ ಬರುತ್ತೇನೆ ಅಂತ ಹೇಳಿಬಿಟ್ರು. ಇದುವರೆಗೆ ನಾವು ದೇವರ ಸಾರ್ವಭೌಮತ್ವದ ಬಗ್ಗೆ 10 ಸಂಗತಿಗಳನ್ನು ರೋಮ 9ರಲ್ಲಿ ನಾವು ನೋಡಿದ್ವಿ. ಇನ್ನೂ 10 ಸಂಗತಿಗಳು ನಾವು ನೋಡಲಿಕ್ಕುಂಟು. ಮುಂದುವರಿಸೋಣ. 11ನೇದಾಗಿ ಪಿತೃಗಳು. ರೋಮ 9 ಮತ್ತು 5ನೇ ವಚನದಲ್ಲಿ ಏನ್ಸೆಸ್ಟರ್ಸ್ ಅಂದರೆ ಅಬ್ರಹಾಮನಿಂದ ಹಿಡಿದು ಅಬ್ರಾಮ್, ಇಸಾಕ, ಯಾಕೋಬ, ಯೋಸೇಫ ಮತ್ತು ಅರಸುಗಳು, ನ್ಯಾಯಾಧೀಶರು, ಪ್ರವಾದಿಗಳು, ಭಾಳ ದೊಡ್ಡ ನಕ್ಷತ್ರಗಳೋಪಾದಿಯಲ್ಲಿ, ಮೇಘದೋಪಾದಿಯಲ್ಲಿ, ಹೌದು, ಈ ಭಕ್ತಾದಿಗಳು ಇದ್ದಾರೆ. ಮತ್ತು ಅವರ ಜೀವನದಲ್ಲಿ ಕೂಡ, ಅವರನ್ನು ಕಳುಹಿಸಿದರಲ್ಲಿ ಕೂಡ, ಅವರನ್ನು ಎಬ್ಬಿಸಿದರಲ್ಲಿ ಕೂಡ ದೇವರ ಸಾರ್ವಭೌಮತ್ವವನ್ನು ನಾವು ಬಹು ಸ್ಪಷ್ಟವಾಗಿ ನಾವು ನೋಡ್ತೇವೆ. ಯಾವ ರೀತಿಯಾಗಿ ವೈರಿಗಳಿಂದ ದೇವರು ಕಾಪಾಡಿದರು ಈ ಭಕ್ತಾದಿಗಳ ಮುಖಾಂತರ, ಪಿತೃಗಳ ಮುಖಾಂತರ. ಅವರ ಒಂದು ಜಯ ಅಷ್ಟೇ ಅಲ್ಲ, ಪಿತೃಗಳ ಸೋಲು, ಯಾವ ರೀತಿಯಾಗಿ ಅವರು ಸೋತು ಹೋದರು, ಬಿದ್ದು ಹೋದರು. ಅವರು ಕೂಡ ನಮ್ಮಂಥ ಮನುಷ್ಯರು, ಅವರಲ್ಲಿದ್ದಂಥ ಬಲಹೀನತೆ, ಅವಿಧೇಯತೆ, ಅವುಗಳಲ್ಲಿ ಕೂಡ ದೇವರ ಸಾರ್ವಭೌಮತ್ವ ನೋಡ್ಬೋದು. ಅನಂತರ 5ನೇ ವಚನದಲ್ಲಿ ನಾವು ನೋಡುವಾಗ ರೋಮ 9:5 ಕ್ರಿಸ್ತನ ವಿಷಯದಲ್ಲಿ ದೇವರ ಸಾರ್ವಭೌಮತ್ವ ಭಾಳ ದೊಡ್ಡದು. ಆ ಕ್ರಿಸ್ತನು ಕೂಡ ಇಸ್ರಾಯೇಲರಲ್ಲಿ ಹುಟ್ಟಿದ್ದು, ಮತ್ತು ಆ ಕ್ರಿಸ್ತನು ಯಾರು ಅಂತ ಹೇಳ್ಬಿಟ್ಟು ನೋಡುವಾಗ ನಿರಂತರವೂ ಸ್ತುತಿ ಹೊಂದತಕ್ಕ ದೇವರು. ಯೇಸು ಕ್ರಿಸ್ತನು ದೇವರು ಅಂತ ಹೇಳ್ಬಿಟ್ಟು ಒಂದು ವಾಕ್ಯ ಆದರೂ ಇದೆಯಾ ತೋರಿಸ್ರಿ ಅಂತ ಕೆಲವರು ಹೇಳ್ತಾರೆ. ಹೌದು, ಕೆಲವು ಪಂಗಡದವರು, ಧಾರ್ಮಿಕ ವ್ಯಕ್ತಿಗಳು ಸವಾಲು ಕೂಡ ಹಾಕ್ತಾರೆ. ಒಂದು ವೇಳೆ ಯೇಸು ಕ್ರಿಸ್ತನು ದೇವರು ಅಂತ ರುಜುಪಡಿಸ್ರಿ ಅಂತ ಹೇಳ್ಬಿಟ್ಟು. ರೋಮ 9:5 ಭಾಳ ಸ್ಪಷ್ಟವಾಗಿದೆಯಲ್ಲ, ಭಾಳ ಸಾಧಾರಣವಾದ ದೇವರಲ್ಲ ಯೇಸು ಸ್ವಾಮಿ, ನಿರಂತರವೂ ಸ್ತುತಿ ಹೊಂದತಕ್ಕ ದೇವರು. ಗ್ರೇಟ್. ದೇವರ ಸಾರ್ವಭೌಮತ್ವದ ಕುರಿತಾಗಿ ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ ರೋಮ 9ನೇ ಅಧ್ಯಾಯದಿಂದ. ಅದರಲ್ಲಿ ಇದುವರೆಗೆ ದೇವರ ಸಾರ್ವಭೌಮತ್ವದ ಕುರಿತಾಗಿ 12 ಸಂಗತಿಗಳು, ಅಥವಾ ದೇವರ ಸಾರ್ವಭೌಮತ್ವದ ಕುರಿತಾಗಿ ಅಲ್ಲ, ದೇವರ ಸಾರ್ವಭೌಮತ್ವಕ್ಕೆ ಸಂಬಂಧಿಸಿದ 20 facts connected or linked to the sovereignty of God. ದೇವರ ಸಾರ್ವಭೌಮತ್ವಕ್ಕೆ
ಸಂಬಂಧಿಸಿದ 20 ಸತ್ಯಾಂಶಗಳು. ಅದರಲ್ಲಿ 13ನೇದು ಇದು ದೊಡ್ಡ ಸಬ್ಜೆಕ್ಟು. 11ನೇ ವಚನದಲ್ಲಿ ಅದನ್ನು ನಾವು ನೋಡ್ಬೋದು. ಅದೇನೆಂದರೆ ದೇವರ ಆಯ್ಕೆ. ದೇವರ ಆಯ್ಕೆ, ದಿ ಎಲೆಕ್ಷನ್ ಆಫ್ ಗಾಡ್ ಆರ್ ದ ಸೆಲೆಕ್ಷನ್ ಆಫ್ ಗಾಡ್. ದೇವರು ಕೆಲವ್ರನ್ನ ಮುಂಚೆಯೇ ದೇವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಒಂದು ಒಳ್ಳೆಯದನ್ನು ಮಾಡೋದಕ್ಕೆ ಮುಂಚಿತವಾಗಿ, ಕೆಟ್ಟದ್ದನ್ನು ಮಾಡೋದಕ್ಕೆ ಮುಂಚಿತವಾಗಿ ದೇವರು ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಅಂದರೆ ಅದೇನದು? ದೇವರ ಸಾರ್ವಭೌಮತ್ವ. ಇದನ್ನು ನಾನು ಹೇಳುವಾಗ ನನಗೆ ಅದು ಬಹಳ ತಗ್ಗಿಸಿಕೊಳ್ಳುವಂತೆ ಮಾಡುವಂಥ ಒಂದು ವಿಷಯವಾಗಿದೆ. ಯಾಕಂತ ಹೇಳಿದರೆ, ನಾನು ಒಳ್ಳೆಯದು ಮಾಡೋದಕ್ಕಿಂತಲೂ ಅಥವಾ ಒಳ್ಳೆಯದು ಅಥವಾ ಕೆಟ್ಟದ್ದನ್ನು ಮಾಡುವುದಕ್ಕೆ ಮುಂಚೆಯೇ ದೇವರು ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ, ಆರಿಸಿಕೊಂಡಿದ್ದಾನೆ. ಅಂದರೆ ಇದು ಎಷ್ಟು ಚೆನ್ನಾಗಿದೆ ಅಲ್ವಾ? ಸರಿ, ಹಾಗಾದರೆ ದೇವರ ಆಯ್ಕೆಯು ಕೃತ್ಯಗಳಿಗೆ ಅನುಸಾರವಾದದ್ದಲ್ಲ. ಆಶ್ಚರ್ಯ. ಹಾಗಾದರೆ ಅದು ಯಾವುದರಿಂದ? 12ನೇ ವಚನ, ರೋಮ 9:12ನೇ ವಚನದಲ್ಲಿ ದೇವರ ಸಾರ್ವಭೌಮತ್ವದ 14ನೇ ಒಂದು ಸತ್ಯಾಂಶ, ದೇವರ ಸಾರ್ವಭೌಮಕ್ಕೆ ಸಂಬಂಧಿಸಿದ್ದು ಇದು. ಅದೇನೆಂದರೆ ದೇವರ ಕರೆ. ದೇವರ ಕರೆ. ದೇವರ ಸಾರ್ವಭೌಮತ್ವವು ದೇವರ ಕರೆಗೆ ಅನುಗುಣವಾದದ್ದು. ದಿ ಸಾವರ್ನಿಟಿ ಆಫ್ ಗಾಡ್ ಈಸ್ ಕನೆಕ್ಟೆಡ್ ಟು ದ ಕಾಲ್ ಆಫ್ ಗಾಡ್. ದೇವರ ಕರೆಗೆ ಬಹಳಷ್ಟು. ಮತ್ತು ಆ ಬಗ್ಗೆ 13ನೇ ವಚನದಲ್ಲಿ ಒಂದು ಆಶ್ಚರ್ಯದ ಮಾತಿದೆ. ಅದೇನಂತ ಹೇಳಿದರೆ, ಯಾಕೋಬನನ್ನು ನಾನು ಪ್ರೀತಿಸಿದೆನು. ಹಾಗಾದರೆ ಪ್ರೀತಿ ದೇವರ ಸಾರ್ವಭೌಮತ್ವಕ್ಕೆ ಖಂಡಿತವಾಗಿ ಸಂಬಂಧಿಸಿದ 13ನೇ ಸಂಗತಿ ಅಥವಾ 15ನೇ ಸಂಗತಿ. 16ನೇದು 15ನೇ ವಚನದಲ್ಲಿದೆ. ಅದೇನಂತ ಹೇಳಿದರೆ, ಯಾವನ ಮೇಲೆ ನಾನು ಕರುಣೆ ಉಂಟೋ ಅವರನ್ನು ಕರುಣಿಸ್ತೇನೆ ಅಂತೇಳ್ಬಿಟ್ಟು 16ನೇ ವಚನದಲ್ಲಿ ಕೂಡ ಇವೆಲ್ಲ ಕರುಣೆಯಿಂದಲೇ. ದೇವರ ಸಾರ್ವಭೌಮತ್ವದ 16ನೇ ಒಂದು ಸತ್ಯಾಂಶ ಅದೇನಂತ ಹೇಳಿದರೆ ದೇವರ ಕರುಣೆ. ದೇವರ ಕರುಣೆ. ಕರುಣೆಗೆ ಸಂಬಂಧಪಟ್ಟಂಥ ಇನ್ನೊಂದು ಮಾತು 18ನೇ ವಚನದಲ್ಲಿದೆ. ರೋಮ 9:18ರಲ್ಲಿ ಪೌಲನು ಭಾಳ ಅದನ್ನು ಸ್ಪಷ್ಟಪಡಿಸುತ್ತಿರುವಂಥದ್ದು ಏನಂದರೆ, ಆದ್ದರಿಂದ ದೇವರು ಯಾರನ್ನು ಕರುಣಿಸಬೇಕೆಂದು ಬಯಸುತ್ತಾರೋ, ದೇವರ ಬಯಕೆ ಕೂಡ ದೇವರ ಸಾರ್ವಭೌಮತ್ವಕ್ಕೆ ಸಂಬಂಧಿಸಿದೆ. The will of God or the desire of God is connected to the sovereignty of God. 17ನೇದು. 18ನೇದು ಯಾಕಂದರೆ ದೇವರು ಕುಂಬಾರನು, ನಾವು ಮಣ್ಣಿನ ರಾಶಿ, ಜೇಡಿ ಮಣ್ಣು. ಆದ ಕಾರಣ ಅಲ್ಲಿ ಆತನಿಗೆ ಅಧಿಕಾರ ಇದೆಯಲ್ವ, ಒಂದು ಪಾತ್ರೆಯನ್ನು ಸಾಮಾನ್ಯವಾಗಿಯೂ ಇನ್ನೊಂದು ಪಾತ್ರೆಯನ್ನು ಸ್ಪೆಷಲಾಗಿ ಉತ್ತಮವಾದದ್ದಾಗಿ ಮಾಡಲಿಕ್ಕೆ ಆತನಿಗೆ ಅಧಿಕಾರ ಇದೆ. ಆದ ಕಾರಣ ದೇವರ ಅಧಿಕಾರ ದೇವರ ಸಾರ್ವಭೌಮತ್ವಕ್ಕೆ ಸಂಬಂಧಿಸಿದೆ. ದಿ ಅಥಾರಿಟಿ ಆಫ್ ಗಾಡ್ ಇಸ್ ಕನೆಕ್ಟೆಡ್ ಟು ದ ಸಾವರ್ನಿಟಿ ಆಫ್ ಗಾಡ್. 19ನೇದಾಗಿ ದೇವರ ತಾಳ್ಮೆ. 22ನೇ ವಚನದಲ್ಲಿ ದೇವರು ಕೋಪ ಮಾಡಿಕೊಂಡು ಏನು ಬೇಕಾದ್ರೂ ಮಾಡ್ಬೋದು, ಆದರೆ ದೇವರು ತಾಳ್ಮೆ, ದೀರ್ಘಶಾಂತನಾಗಿದ್ದು. ದಿ ಎಂಡ್ಯೂರೆನ್ಸ್ ಅಂಡ್ ದ ಪೇಷನ್ಸ್ ಆಫ್ ಗಾಡ್ ಈಸ್ ವೆರಿ ಮಚ್ ಕನೆಕ್ಟೆಡ್ ಟು ದ ಸಾವರ್ನಿಟಿ ಆಫ್ ಗಾಡ್. 19ನೇದಾಗಿ 20ನೇ ಒಂದು ವಿಷಯ ಏನಂತೇಳಿ ನೋಡೋದಾದರೆ, ರೋಮ 9:30ನೇ ವಚನದಲ್ಲಿ, ಹಾಗಾದರೆ ನಾವು ಏನು ಹೇಳೋಣ? ನೀತಿಯನ್ನು ಅನುಸರಿಸದ ಅನ್ಯ ಜನರು ನಂಬಿಕೆ ಮೂಲಕವಾಗಿ ದೊರಕುವ ನೀತಿಯನ್ನು ಪಡೆದರು. ಹಾಗಾದರೆ ನೀತೀಕರಣವು, ಜಸ್ಟಿಫಿಕೇಷನ್, ಅದು ಕೂಡ ದೇವರ ಸಾರ್ವಭೌಮತ್ವದ ಮತ್ತೊಂದು ಸಂಬಂಧಿಸಿದ ಮತ್ತೊಂದು ಮುಖ್ಯ ಅನುಭವ ಆಗಿದೆ. ಹೀಗೆ ರೋಮ 9ನೇ ಅಧ್ಯಾಯದಿಂದ ನಾವು ದೇವರ ಸಾರ್ವಭೌಮತ್ವಕ್ಕೆ ಸಂಬಂಧಿಸಿದ 20 ಸತ್ಯಾಂಶಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.